ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. RCB ವರ್ಸಸ್ ಹೈದರಾಬಾದ್ ಪ್ರಿವ್ಯೂಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪಂದ್ಯ ಬೆಂಗಳೂರಲ್ಲಿ ನಡೀತಾ ಇಲ್ಲ, ಕಾರಣ ಮಳೆ. ಕಳೆದ ಪಂದ್ಯ ಕೂಡ ಮಳೆಯಿಂದ ರದ್ದಾಗಿತ್ತು. ಅದೇ ಕಾರಣಕ್ಕೆ RCB 2 ಪಂದ್ಯನ ಉತ್ತರ ಪ್ರದೇಶನ ಲಕ್ನೋ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ವೆದರ್ ಹಂಗಿದೆ. ಬೇಜಾರು ಏನಪ್ಪ ಅಂದರೆ ಬೆಂಗಳೂರು ನಡೆದಿಲ್ಲ ಅನ್ನೋದು ಬೇಜಾರು. ಬೆಂಗಳೂರು ನಡೆದಿದ್ರೆ ಕ್ರೌಡ್ ತುಂಬ ಚೆನ್ನಾಗಿರ್ತಿತ್ತು, ಅದೊಂದು ಬೇಜಾರು ಸಂಗತಿ. ಏನು ಮಾಡೋಕ್ಕಾಗಲ್ಲ. ಕೋಲ್ಕತ್ತಾ ಕೂಡ ಕಂಪ್ಲೀಟ್ ಮಾಡಿತ್ತು, ನಮ್ಮ ಮ್ಯಾಚ್ಗಳನ್ನ ಶಿಫ್ಟ್ ಮಾಡಿಲ್ಲ. ಮಳೆ ಇದ್ದರೂ ಕೂಡ ಅಲ್ಲಿ ಬೆಂಗಳೂರಲ್ಲಿ ಆಡಿಸಿದ್ದೀರ, ನಮಗೊಂದು ಪಾಯಿಂಟ್ ಕಮ್ಮಿ ಆಯಿತು ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅವೆಲ್ಲ BCCI ಏನಿರ್ತಾರೆ. ಎಲಿಮಿನೇಟರ್ ಪಂದ್ಯ ಬಂದು ಪಂಜಾಬಲ್ಲಿ ನಡೀತೆ ಅಂತ ಹೇಳ್ಬೋದು. ಸೆಮಿಫೈನಲ್ ಬಂದು ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ನಡೀತಿದೆ ಅಂತ ಹೇಳ್ಬೋದು. RCBಲಿ ಮೇಜರಾಗಿ 2-3 ಚೇಂಜಸ್ ಆಗೋ ಸಾಧ್ಯತೆ ಇದೆ. ಮೇಜರಾಗಿ ಏಜ್ ರೋಡ್ ಆಡ್ತಾ ಇಲ್ಲ, ಅದೊಂದು RCBಗೆ ತುಂಬ ಎಫೆಕ್ಟ್ ಆಗ್ಬೋದು. ತುಂಬ ಒಳ್ಳೆ ಇನ್ಫೆಕ್ಟ್ ಇರೋ ಬೌಲರು, ಅವರು ತುಂಬ ಫಾರ್ಮಲ್ಲಿದ್ದರು. RCBಗೆ ಕೊನೆಯ 2-3 ಓವರ್ಲಿ ತುಂಬ ಒಳ್ಳೊಳ್ಳೆ ವಿಕೆಟ್ ತಗೊಡ್ತಾಯಿದ್ರು. 5-6 ಪಂದ್ಯಗಳು ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನೀಡಿದರು, ಅದೊಂದು ಎಫೆಕ್ಟ್ ಆಗ್ಬೋದು. ಮತ್ತು ಬೆತ್ತಲಮ್ ಕೂಡ ಆಡ್ತಾಯಿಲ್ಲ, ಅದೊಂದು ಎಫೆಕ್ಟ್ ಆಗ್ಬೋದು. ಮತ್ತು ಪಡಿಕಲ್ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ. ಕಳೆದ ಪಂದ್ಯದಲ್ಲಿ ಆಡಬೇಕಿತ್ತು, ಮಳೆಯಿಂದ RCB ಮತ್ತು ಕೋಲ್ಕತ್ತಾ ಮ್ಯಾಚ್ ರದ್ದಾಗಿರೋದ್ರಿಂದ ಇವತ್ತಿನ ಪಂದ್ಯದಲ್ಲಿ ಆಡೋ ಚಾನ್ಸ್ ತುಂಬ ಇದೆ. ಇನ್ನು ಆಲ್ಮೋಸ್ಟು ಏನು ಚೇಂಜಸ್ ಏನಾಗಲ್ಲ, ಅವೇಟ್ ಚೇಂಜಸ್ ಆಗ್ಬೋದು. ಆದರೆ ಆಲ್ಟರ್ನೇಟಿವ್ ಬೇರೆ ಪ್ಲೇಯರ್ನ ಕರ್ಕೊಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಆಲ್ಮೋಸ್ಟು ಹೈದರಾಬಾದ್ ಎಲಿಮಿನೇಟ್ ಆಗಿರೋದ್ರಿಂದ ಒಂದು ಗೆಲುವಿನ ಮುಖಾಂತರ ಎಕ್ಸಿಟ್ ಆಗಿ ನೋಡ್ತಾರೆ ಹೊರತು ಇನ್ನೇನು ಚಾನ್ಸೇ ಇಲ್ಲ. ಆಲ್ರೆಡಿ GT, ಪಂಜಾಬು ಮತ್ತು RCB, ಕೊನೆಯದಾಗಿ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗಿದೆ. ಇನ್ನು ಈ ಟೀಮ್ಗಳೆಲ್ಲ ಮೊದಲನೇ ಪ್ಲೇಸ್ 2ನೇ ಪ್ಲೇಸ್ಗೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಅದರಿಂದ ಜಿದ್ದೇ ನಡೆಸ್ತಾರೆ ಹೊರತು ಇನ್ನು ಬೇರೆ ಏನು ಚಾನ್ಸ್ ಇಲ್ಲ. RCB ಒಳ್ಳೆ ಎಸ್ ದಯಾಲು ಮತ್ತು ಭುವನೇಶ್ವರ್ ಕುಮಾರ್ ಫಾರ್ಮಲ್ಲಿರೋದ್ರಿಂದ, ಮತ್ತು ಕ್ಯಾಪ್ಟನ್ ತುಂಬ RCBಗೆ ಒಳ್ಳೆ ನೆರವಾಗ್ತಿದ್ದಾರೆ. ಮತ್ತು ಕೃಣಾಲ್ ಪಾಂಡ್ಯ ತುಂಬ ಎಫೆಕ್ಟಿವ್ ಆಗುತ್ತೆ, ಬ್ಯಾಟಿಂಗಲ್ಲಿ ತುಂಬ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಿರೋದ್ರಿಂದ RCBಗೆ ಅದೊಂದು ತುಂಬ ಅನುಕೂಲ. ಮೇಜರಾಗಿ ಮಿಸ್ಸಿಂಗ್ ಅಂದರೆ ಅದೊಂದೇ ಏಜಲ್ವುಡ್, ಅದೊಂದೇ. ಮತ್ತು ಟಿಮ್ ಡೇವಿಡ್ ಅವರು ಕೂಡ ತುಂಬ ಒಳ್ಳೆ ಫಾರ್ಮಲ್ಲಿರೋದ್ರಿಂದ, ಕೊಹ್ಲಿ ಮತ್ತು ಇತ್ತೀಚೆಗೆ ತುಂಬ ಒಳ್ಳೆ ಪ್ರದರ್ಶನ ಕೂಡ ನೀಡ್ತಾ ಇದ್ದಾರೆ. ಮತ್ತು ಬ್ಯಾಟಿಂಗ್ದು ಅವ್ರದ್ದು ಸ್ಟ್ರೈಕ್ ರೇಟ್ ಕೂಡ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಕಡಿಮೆ ಇತ್ತು ಅವ್ರದ್ದು T20ಲಿ, ಅದೇ ಯಾವಾಗಲೂ ಟಾಪಿಕ್ ಬರ್ತಾಯಿದ್ದು, ಅವ್ರ ಸ್ಟ್ರೈಕ್ ರೇಟ್ ಕಮ್ಮಿ ಇದೆ ಅಂತ. ಇತ್ತೀಚಿನ ಕೆಲವು ಪಂದ್ಯಗಳಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅವ್ರ ಸ್ಟ್ರೈಕ್ ರೇಟ್ನ. ಮತ್ತು ಅದೊಂದು ತುಂಬ ಅನುಕೂಲ ಆಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಮುಂದಿನ ವೀಡಿಯೋ ಸಿಗೋದು ನೋಡ್ತಾರೆ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.